ನಮಸ್ಕಾರ ವೀಕ್ಷಕರೇ, ದಿ ಅಕಾಡೆಮಿಕ್ ಸಿಟಿ ಸ್ಕೂಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಎಜುಕೇಷನ್ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಪೋಷಕರು ಮಕ್ಕಳ ಎಜುಕೇಷನ್ ಬಗ್ಗೆ ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಂಡಿರ್ತಾರೆ. ಹಾಗಾಗಿ ಸಾಕಷ್ಟು ಪೋಷಕರು ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸೋದಕ್ಕೂ ಕೂಡ ಮುಂದಾಗಿರ್ತಾರೆ. ಸೊ ಇತ್ತೀಚೆಗೆ ದಿ ಅಕಾಡೆಮಿಕ್ ಸಿಟಿ ಸ್ಕೂಲ್ ಹೆಚ್ಚಾಗಿ ಪ್ರಖ್ಯಾತಿಯನ್ನ ಗಳಿಸಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ದಿ ಅಕಾಡೆಮಿಕ್ ಸಿಟಿ ಸ್ಕೂಲ್ ಎಲ್ಲಿದೆ, ಯಾವ ರೀತಿಯಾಗಿ ಎಜುಕೇಷನ್ ಸಿಗ್ತಾ ಇದೆ, ಬೇರೆ ಬೋರ್ಡಿಂಗ್ ಸ್ಕೂಲ್ಗಿಂತ ಈ ಬೋರ್ಡಿಂಗ್ ಸ್ಕೂಲ್ ಯಾವ ರೀತಿ ವಿಭಿನ್ನ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆಗೆ ಮಂಜುನಾಥ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಎಸ್ ಸರ್, ನಾನು ಈಗಾಗಲೇ ಹೇಳಿದಂತೆ ಎಜುಕೇಷನ್ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ತುಂಬಾನೇ ಮುಖ್ಯವಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಎಜುಕೇಷನ್ ಬಗ್ಗೆ ಪೋಷಕರು ತುಂಬಾನೇ ತಲೆ ಕೆಡಿಸ್ಕೊಂಡಿರ್ತಾರೆ. ಎಲ್ಲಿ ಸೇರಿಸೋದು, ಹೇಗೆ ಸೇರಿಸೋದು ಅನ್ನೋದ್ರ ಬಗ್ಗೆ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತಾರೆ, ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕೆಲವರು ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸೋದಕ್ಕೂ ಕೂಡ ಮುಂದಾಗ್ತಾ ಇರ್ತಾರೆ. ಸೊ ಅದೆಲ್ಲದ್ರ ಬಗ್ಗೆ ಮಾತನಾಡೋಣ ಸರ್. ನಿಮ್ಮ ಬೋರ್ಡಿಂಗ್ ಸ್ಕೂಲ್ ಬಗ್ಗೆನೂ ಮಾತನಾಡೋಣ. ಅದಕ್ಕೂ ಮುಂಚೆ ಈ 10-15 ವರ್ಷಗಳ ಹಿಂದೆ ಎಜುಕೇಷನ್ ಯಾವ ರೀತಿಯಾಗಿತ್ತು, ಇವಾಗ ಯಾವ ರೀತಿಯಾಗಿದೆ ಅನ್ನೋದನ್ನ ಮೊದಲು ತಿಳಿಸ್ಕೊಟ್ಬಿಡಿ. ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ಚೇಂಜ್ ಆಗ್ತಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಸರ್. ನಿಮಗೆ ಗೊತ್ತಿರೋ ಹಾಗೆ 10-15 ವರ್ಷದ ಮುಂಚೆ ನಾವೆಲ್ಲ ಹೊರಗಡೆ ಚೆನ್ನಾಗಿ ಆಟಾಡ್ತಾ ಇದ್ವಿ. ನಮ್ಮ ಹತ್ರ ಅಜ್ಜ ಅಜ್ಜಿ ಕತೆಗಳನ್ನ ಹೇಳ್ತಾ ಇದ್ರು. ಹೆಚ್ಚು ಅಟೆನ್ಷನ್ ಸ್ಪ್ಯಾನ್ ನಮ್ಮಲ್ಲಿ ಜಾಸ್ತಿ ಇರ್ತಾ ಇತ್ತು. ಮಕ್ಕಳಿಗೆ ಇಮೋಷ್ನಲ್ ಸಪೋರ್ಟ್ ಅಂತ ಫ್ಯಾಮಿಲಿಯಿಂದ ಸಿಗ್ತಾ ಇತ್ತು. ಹೆಚ್ಚು ಆಟಾಡೋದಕ್ಕೆ ಸಮಯ ಇರ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಮಕ್ಕಳು ಹುಟ್ಟಿದ್ದೇ ಡಿಜಿಟಲ್ ನೇಟಿವ್ ಅಲ್ಲ, ಈಗ ಡಿವೈಸ್ ನೇಟಿವ್ ಆಗಿಬಿಟ್ಟಿದ್ದಾರೆ. ಸೊ ಅವ್ರಿಗೆ ಆಟ ಅಂದರೆ ಮೊಬೈಲ್ನಲ್ಲೇ, ಗ್ಯಾಡ್ಜೆಟ್ಸ್ನಲ್ಲೇ ಇರುತ್ತೆ. ಅವ್ರಿಗೆ ವರ್ಚುವಲ್ ಫ್ರೆಂಡ್ಶಿಪ್ಸ್ ಬಹಳ ಇಷ್ಟ ಆಗತ್ತೆ. ಭಾಳ ಸರಿ ನಾವೇನು ಕಂಪ್ಲೇಂಟ್ ಮಾಡ್ತೀವಿ, ನನ್ನ ಮಗುಗೆ 10 ನಿಮಿಷದ ಮೇಲೆ ಅಟೆನ್ಷನ್ ಸ್ಪ್ಯಾನ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಇಲ್ಲ ಅಂತ ಹೇಳಿ ಭಾಳಷ್ಟು ಪೇರೆಂಟ್ಸ್ ಹೇಳ್ತಾ ಇರ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ನಾವು ಅವ್ರ ಜೊತೆಗೆ ಯಾವ ರೀತಿ ಸಮಯ ಸ್ಪೆಂಡ್ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಈಗಿನ ಕಾಲದಲ್ಲಿ ಕತೆಗಳನ್ನ ಯಾರು ಹೇಳ್ತಾ ಇದ್ದಾರೆ, ಶಾರ್ಟ್ ಫಾರ್ಮ್ ವಿಡಿಯೋಸ್ ಬಂದ್ಬಿಟ್ಟಿದೆ. ಅಟೆನ್ಷನ್ ಸ್ಪ್ಯಾನ್ ನಮ್ಮ ಡಿಜಿಟಲ್ ವರ್ಲ್ಡ್ನಲ್ಲಿ 1.5 minutes ಮಾತ್ರ. ಈಗ ಇನ್ನೂ ಒಂದೇನು ಬಂದಿದೆ ಅಂದರೆ, ಫಸ್ಟ್ 10 ಸೆಕೆಂಡ್ನಲ್ಲಿ ಅಟೆನ್ಷನ್ ನೀವು ಗ್ರ್ಯಾಬ್ ಮಾಡೋಕ್ಕಾಗಿಲ್ಲ ಅಂದರೆ ಹ್ಯೂಮನ್ ಕ್ಯಾನಾಟ್ ಹ್ಯಾವ್ ಅಟೆನ್ಷನ್ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಈ ಥರ ಒಂದು ಪರಿಸ್ಥಿತಿಗೆ ನಾವು ತಲುಪಿಟ್ಟಿದ್ದೀವಿ. ಮುಂಚೆ ಹೆಚ್ಚು ಹೊತ್ತು ಓದಿದ್ರೂ ಸ್ಟ್ರೆಸ್ ಆಗ್ತಿರ್ಲಿಲ್ಲ ಮಕ್ಕಳಿಗೆ. ಈಗ ಸ್ವಲ್ಪ ಹೊತ್ತು ಓದಿದ್ರೂ ಸ್ಟ್ರೆಸ್ ಆಗತ್ತೆ. ಬಿಹೇವಿಯರಲ್ ಇಶ್ಯೂಸ್ ಇದೆ. ಕಲ್ಚರಲ್ ಇರೋಷನ್ ಅಂದರೆ ಮೌಲ್ಯ ಆಧಾರಿತ ಶಿಕ್ಷಣ ಅಂತ ನಾವೇನು ಹೇಳ್ತೀವಿ, ಅದು ಮನೆಯಲ್ಲಿ ನಡೀತಾ ಇತ್ತು, ತಂದೆ ತಾಯಿಯಿಂದ ನಡೀತಾ ಇತ್ತು. ಈಗ ತಂದೆ ತಾಯಿಗಳಿಗೆ ಸಮಯ ಇಲ್ಲ, ಎಲ್ಲರೂ ಬ್ಯುಸಿ ಆಗಿದ್ದಾರೆ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿಬಿಟ್ಟಿದ್ದೀವಿ. ಜಾಯಿಂಟ್ ಫ್ಯಾಮಿಲಿ ಅಂದ್ರೇ ದೊಡ್ಡ ಸಮಸ್ಯೆ ಅನ್ನೋ ಥರ ಯೋಚನೆ ಮಾಡೋಕ್ಕೆ ಶುರು ಆಗಿಬಿಟ್ಟಿದೆ. ಸೊ ಈ ರೀತಿ ಇರಬೇಕಾದ್ರೆ ಮೌಲ್ಯಗಳೆಲ್ಲಿಂದ ಬರುತ್ತೆ? ಸೊ ಮೌಲ್ಯಗಳಿಲ್ಲ, ಇಮೋಷ್ನಲಿ ವೀಕ್ ಇದ್ದಾರೆ ಮಕ್ಕಳು. ಓದಬೇಕು ಅನ್ನೋದನ್ನು ಯಾವುದೋ ಒಂದು ದೊಡ್ಡ ಬರ್ಡನ್ ಥರ ಯೋಚನೆ ಮಾಡ್ತಾರೆ. ಸೊ ಇದು 10-15 ವರ್ಷಗಳ ಮುಂಚೆ ಇಂಥ ಸಮಸ್ಯೆಗಳಿರಲಿಲ್ಲ. ಹೌದು, ಆವಾಗ ಇಷ್ಟೊಂದು ಆಕ್ಸೆಸ್ ಇರಲಿಲ್ಲ. ಇವಾಗ ಆಕ್ಸೆಸ್ ಜಾಸ್ತಿ ಆಗಿದೆ, ಆದರೆ ಇಮೋಷನ್ಸ್ ಹೊರಟೋಗಿದೆ, ವ್ಯಾಲ್ಯೂಸ್ ಹೊರಟೋಗಿದೆ. ಅದು ಇವಾಗಿರುವಂಥ ಸಮಸ್ಯೆ. ಸರಿನೋ, ಇತ್ತೀಚಿನ ದಿನಗಳಲ್ಲಿ ಪೋಷಕರು ಮಕ್ಕಳನ್ನ ಅತ್ಯುತ್ತಮ ಸ್ಕೂಲಿಗೆ ಸೇರಿಸ್ತಾರೆ, ಒಳ್ಳೊಳ್ಳೆ ಟ್ಯೂಷನ್ಸ್ಗೂ ಕೂಡ ಕಳಿಸ್ತಾ ಇರ್ತಾರೆ. ಆದರೂ ಕೂಡ ಅವ್ರಿಗೆ ಅನಿಸ್ತಾ ಇರುತ್ತೆ, ನಮ್ಮ ಮಕ್ಕಳು ರಿಯಲ್ ಲೈಫ್ಗೆ ರೆಡಿ ಇಲ್ಲ, ಏನೂ ಕಲಿತಿಲ್ಲ, ಯಾವುದೋ ಒಂದು ವಿಷಯದಲ್ಲಿ ವೀಕ್ ಇದ್ದಾರೆ ಅಂತ ಪೋಷಕರು ಅಂದ್ಕೊಳ್ತಾನೆ ಇರ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು? ಯಾರೇ ಪೋಷಕರಾಗಿರಲಿ ತಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತಾನೆ ಬಯಸ್ತಾ ಇರ್ತಾರೆ. ಹಾಗಾಗಿ ಅವ್ರ ಪ್ರಕಾರ ಒಂದು ಒಳ್ಳೆ ಸ್ಕೂಲ್ಗೆ ಹಾಕಬೇಕು, ಅವ್ರಿಗೆ ಎಲ್ಲ ಥರದ ಕಂಫರ್ಟ್ಸ್ ಕೊಡಬೇಕು, ಸ್ಕೂಲ್ ಆದಮೇಲೆ ಒಳ್ಳೆ ಟ್ಯೂಷನ್ಗೆ ಕಳಿಸ್ಬೇಕು, ಜೊತೆಗೆ ಬ್ಲೆಂಡೆಡ್ ಲರ್ನಿಂಗ್, ಮನೆಯಲ್ಲಿ ಯಾವ್ಯಾವ ರೀತಿ ಸಾಧ್ಯನೋ ಆ ರೀತಿ ಟೆಕ್ನಾಲಜಿಯನ್ನು ಅವ್ರಿಗೆ ಕೊಡಿಸುವಂಥದ್ದು, ಟ್ಯಾಬ್ಸ್ ಇರ್ಬೋದು, ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಕ್ಸೆಸ್ ಇರ್ಬೋದು, ಇದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಒಂದು ಮಗು ಏಳಿಗೆನಲ್ಲಿ ಇದು ಮಾತ್ರನೇನಾ, ಪೇರೆಂಟಲ್ ಇನ್ವಾಲ್ವ್ಮೆಂಟ್ ಅನ್ನೋದು ಎಷ್ಟು ಪ್ರಾಮುಖ್ಯ ಇರುತ್ತೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ನಾವು ತಗೊಳ್ಬೋದು. ಈಗಿನ ಕಾಲದಲ್ಲಿ ಮಗುಗೆ ಎಕ್ಸಾಮ್ ಬರ್ತಿದೆ ಅಂದರೆ ಮಗುಗಿಂತ ಜಾಸ್ತಿ ಒತ್ತಡ ಪೇರೆಂಟ್ಸ್ನಲ್ಲಿರುತ್ತೆ. ಏನೋ ಅವರೇ ಎಕ್ಸಾಮ್ ಬರೆಯೋ ಅನ್ನೋಷ್ಟು ಆತಂಕದಲ್ಲಿರ್ತಾರೆ. ಮತ್ತು ನಾವು ಎಷ್ಟೇ ಸಪೋರ್ಟನ್ನು ಕೊಟ್ರು ರಿಯಲ್ ಲೈಫ್ನಲ್ಲಿ ಮಗುಗೆ ಬೇಕಾಗಿರೋದೇನು? ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ, ಕ್ರಿಟಿಕಲ್ ಥಿಂಕಿಂಗ್, ತದನಂತರ ಇಮೋಷ್ನಲ್ ಬ್ಯಾಲೆನ್ಸ್. ಈಗ ಸೋಷಿಯಲ್ ಎಂಜಿನಿಯರಿಂಗ್ ಬಗ್ಗೆ ಮಾತಾಡ್ತೀವಿ ನಾವು. ಆ ಸೋಷಿಯಲ್ ಎಂಜಿನಿಯರಿಂಗ್ ಬಂದಿತ್ತಾನೆ ಯಾಕೆಂದರೆ ನಾವು ಸೋಷಿಯಲ್ ಕನೆಕ್ಟನ್ನು ಕಳ್ಕೊಂಡಿದ್ದೀವಿ.
ಮಕ್ಕಳಿಗೆ ಲೀವ್ಸ್ ಬಂತು ಅಂದರೆ ಸಾಕು, ಪೇರೆಂಟ್ಸ್ ಸ್ಟಾರ್ಟ್ ಮಾಡೋದೇನು, ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ದೀರಾ, ಮಕ್ಕಳನ್ನ ಎಷ್ಟು ಬ್ಯುಸಿಯಾಗಿಡ್ಬೋದು, ಯಾವಾಗಲೂ ಅಕಾಡೆಮಿಕ್ ವರ್ಕೇ ಜಾಸ್ತಿ ಕೊಡಿ. ಹಾಗಾಗೋದಿಲ್ಲ. ಮ್ಯಾಥ್ಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಸೈನ್ಸ್ ಇಂಪಾರ್ಟೆಂಟೋ ಅಷ್ಟೇ ಆರ್ಟ್ಸ್, ಮ್ಯೂಸಿಕ್, ಥಿಯೇಟರ್ ಇಂಥವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವೇನು ಸರ್ವತೋಮುಖ ಬೆಳವಣಿಗೆ ಬೇಕು ಅಂತ ಕೇಳ್ಕೊಳ್ತೀವಿ, ಅದು ಪೇರೆಂಟ್ಸ್ ಬೇಕು ಅಂತ ಹೇಳ್ತಾರೆ, ಆದರೆ ಅದನ್ನು ಮಾಡೋದಕ್ಕೆ ಬೇಕಾಗಿರೋಂತಹ ಸಲಕರಣೆಗಳನ್ನ ಕೊಡೋದಿಲ್ಲ. ಸೊ ಹಾಗಾಗಿ ನಾವು ಎಂಥ ಒಳ್ಳೆ ಸ್ಕೂಲ್ಗೆ ಹಾಕಿದ್ರು, ಎಂಥ ಒಂದು ಸಪೋರ್ಟ್ ಕೊಟ್ರು, ಕೊನೆಗೆ ನಮಗೆಲ್ಲ ಅನ್ಸೋದೇನೆಂದರೆ, ನಾನು ಇಷ್ಟು ಮಾಡಿದ್ರು ನನ್ನ ಮಗು ಇನ್ನೂ ಇನ್ನೂ ಚೆನ್ನಾಗಾಗಬೇಕಾಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಪೇರೆಂಟ್ಸ್ ಏನು ಮಾಡಬೇಕು, ಒಂದು ಒಳ್ಳೆ ಸ್ಕೂಲ್ ಸೆಲೆಕ್ಟ್ ಮಾಡಿದ್ರೆ ಸಾಕಾಗಲ್ಲ, ಆ ಸ್ಕೂಲ್ನಲ್ಲಿ ಈ ಸರ್ವತೋಮುಖ ಬೆಳವಣಿಗೆಗೆ ಏನೇನು ಬೇಕು ಅಂತ ಅನ್ಸುತ್ತಲ್ಲ, ಆ ಪ್ಯಾರಾಮೀಟರ್ಸ್ ಇದೆಯಾ ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಈ ಪೋಷಕರು ಆಗಲಿ, ವಿದ್ಯಾರ್ಥಿಗಳಾಗಲಿ, ಸ್ಕೂಲಲ್ಲಿ ಟೀಚರ್ಸ್ ಆಗಲಿ, ಮಕ್ಕಳಿಗೆ ಮಾರ್ಕ್ಸ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಸೊ ನಿಮ್ಮ ಪ್ರಕಾರ ಮಕ್ಕಳಿಗೆ ಓದುವಾಗ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಬಿಟ್ಟು 17-18ನೇ ವಯಸ್ಸಿಗೆ ಅಂದರೆ ಫ್ಯೂಚರ್ಗಾಗಲಿ, ಕರಿಯರ್ ಓರಿಯೆಂಟೆಡ್ಗಾಗಲಿ ಏನೆಲ್ಲ ಮುಖ್ಯ ಆಗಿರುತ್ತೆ ಸರ್? ಹಾಗಾದರೆ ನಾನು 99% ತೊಗೊಂಡ್ರು ನನ್ನ ಹತ್ರ ಕಮ್ಯುನಿಕೇಷನ್ ಎಬಿಲಿಟಿ ಇಲ್ಲ, ಕೊಲ್ಯಾಬೊರೇಷನ್ ಮಾಡುವಂಥ ಒಂದು ಎಬಿಲಿಟಿ ಇಲ್ಲ ಅಂದರೆ ಆ 99% ತೊಗೊಂಡು ಏನು ಪ್ರಯೋಜನ? ನಾವೆಷ್ಟೋ ಉದಾಹರಣೆನಲ್ಲಿ ನೋಡಿರ್ತೀವಿ, JEE ಅಡ್ವಾನ್ಸ್ಡ್ ರ್ಯಾಂಕ್ನಲ್ಲಿ ಬಹಳ ಉತ್ತಮ ರ್ಯಾಂಕ್ ತೊಗೊಂಡು IITಗಳಿಗೆ ಹೋಗಿರ್ತಾರೆ, 1 ವರ್ಷ ಆದಮೇಲೆ ಡ್ರಾಪ್ ಔಟ್ ಆಗ್ತಾರೆ, ಯೂನಿವರ್ಸಿಟಿನಲ್ಲೂ ಡ್ರಾಪ್ ಔಟ್ ಆಗ್ತಾರೆ. ಯಾಕೆ ಆ ರೀತಿ ಆಗ್ತಿದೆ ಅಂದರೆ ರಿಯಲ್ ಲೈಫ್ ಸ್ಕಿಲ್ಸ್ ಏನಿದೆ ಅದಿರೋದಿಲ್ಲ ಮಕ್ಕಳಲ್ಲಿ. ಸೊ ನಾವು ಬಹಳ ಸಬ್ಜೆಕ್ಟ್ ಸೆಂಟರ್ಡ್ ಅಪ್ರೋಚನ್ನು ತೊಗೊಂಡು ಟೆಕ್ಸ್ಟ್ ಬುಕ್ಕನ್ನೇ ಫಾಲೋ ಮಾಡು, ಬರೀ ಓದು ಅಂತ ಮಾಡ್ತಾ ಇದ್ರೆ ಮಕ್ಕಳಿಗೆ ರಿಯಲ್ ಲೈಫ್ ಸ್ಕಿಲ್ ಏನಿದೆ, ಈ ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಲೀಡರ್ಶಿಪ್, ಈ ಇಮೋಷನಲ್ ಮ್ಯಾನೇಜ್ಮೆಂಟ್, ಇದು ಯಾವುದೂ ಇಲ್ಲ ಅಂದಾಗ ರಿಯಲ್ ಲೈಫ್ನಲ್ಲಿ ಅವರು ಸಾಧಾರಣವಾಗಿ ಲೈಫ್ ಲೀಡ್ ಮಾಡೋದು ಕಷ್ಟ ಆಗುತ್ತೆ. ಅಫ್ಕೋರ್ಸ್ ನಾವೆಲ್ಲ ಓದೋದು ಕರಿಯರ್ಗೋಸ್ಕರನೇ. ಕರಿಯರ್ ಅಂದಷ್ಟು ಮಾತ್ರಕ್ಕೆ ನಾವು ಜಾಬ್ ಮಾಡಬೇಕು ಅಂತಲ್ಲ, ಬಹಳಷ್ಟು ಇದ್ದಾವೆ. ಸೊ ಟೆಕ್ಸ್ಟ್ ಬುಕ್ ಎಷ್ಟು ಇಂಪಾರ್ಟೆಂಟು, ರಿಯಲ್ ಲೈಫ್ ಸ್ಕಿಲ್ಸು ಅಷ್ಟೇ ಇಂಪಾರ್ಟೆಂಟ್. ಎರಡರ ಮೇಲೂ ಈಕ್ವಲ್ ಓದ್ತಿರ್ಬೇಕು. ಮಕ್ಕಳು ಮನೆಯಲ್ಲಿ ಹೇಳಿದ ಮಾತು ಕೇಳಿಲ್ಲ ಅಂದರೆ, ಕೂತ್ಕೊಂಡು ಓದ್ತಿಲ್ಲ ಅಂತ ಅಂದರೆ, ಅಥವಾ ಹಠ ಮಾಡ್ತಿದ್ದಾರೆ ಅಂತ ಅಂದರೆ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ಬೇಕಂತ ಅಂದ್ಕೊಳ್ತಿರ್ತಾರೆ. ಅಂದರೆ ಅವ್ರ ಮೈಂಡ್ಸೆಟ್ ಯಾವ ರೀತಿಯಾಗಿದೆ ಅಂದರೆ, ಬೋರ್ಡಿಂಗ್ ಸ್ಕೂಲ್ ಅಂದರೆ ತುಂಬ ಸ್ಟ್ರಿಕ್ಟ್ ಅನ್ನೋವಂತಹ ಮೈಂಡ್ಸೆಟ್ ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಬೋರ್ಡಿಂಗ್ ಸ್ಕೂಲ್ ಯಾವ ರೀತಿಯಾಗಿ ಬದಲಾಗ್ತಿದೆ ಸರ್, ತಿಳಿಸ್ಕೊಡೋದಾದರೆ? ನಾವು ಒಂದ್ಸಲಿ ಇದನ್ನು ವಿಮರ್ಶೆ ಮಾಡೋದು ಒಳ್ಳೆಯದು. ಯಾಕೆ ಒಂದು ಬೋರ್ಡಿಂಗ್ ಸ್ಕೂಲ್ಗೆ ಮುಂಚೆ ಹಾಕ್ತಿದ್ರು, ಮಗು ಡಿಸಿಪ್ಲಿನ್ ಇಲ್ಲ, ಓದ್ತಾ ಇಲ್ಲ ಮನೆಯಲ್ಲಿ, ಫ್ಯಾಮಿಲಿನಲ್ಲಿ ಡಿಸ್ಟರ್ಬೆನ್ಸಸ್ ಜಾಸ್ತಿ ಇದೆ, ಅಥವಾ ಸಿಂಗಲ್ ಪೇರೆಂಟ್ ಇರ್ಬೋದು, ಹೇಳಿದ ಮಾತು ಕೇಳ್ತಾ ಇಲ್ಲ, ತುಂಬ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಲೈಫ್ ಕಡಿಮೆ ಆಗಿದೆ, ಈ ಥರ ಹಲವಾರು ಕಾರಣಗಳಿಗೆ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದರೆ ಅಲ್ಲಿ ಸ್ಟ್ರಿಕ್ಟ್ ಇರುತ್ತೆ, ಎಲ್ಲ ರೀತಿಯಾದ ಡಿಸಿಪ್ಲಿನಿಗೆ ಬೇಕಾಗಿರುವಂಥ ಎಲ್ಲ ಒಂದು ರೀತಿನೂ ನೋಡ್ಕೊಳ್ತಾರೆ ಅನ್ನೋದೊಂದು ಇತ್ತು. ಸೊ ಅದು ಸರ್ವೇ ಸಾಮಾನ್ಯ ತಪ್ಪು. ಬೋರ್ಡಿಂಗ್ ಸ್ಕೂಲ್ಗೆ ಇಂಥ ಕಾರಣಗಳಿಗೆ ಬರಬೇಕು ಅಂತೇನಿಲ್ಲ. ಬೋರ್ಡಿಂಗ್ ಸ್ಕೂಲ್ಗೆ ಡಿಸಿಪ್ಲಿನ್ಗೋಸ್ಕರ ಬರ್ತೀವಿ ಅಂದ್ಕೊಳ್ಳೋದು ಹಿಂದಿನ ಕತೆ. ಆದರೆ ಇವತ್ತು ಬರ್ತಾ ಇರೋದು ನನ್ನ ವ್ಯಾಲ್ಯೂ ಸಿಸ್ಟಮ್ ಏನಿದೆ ಅದನ್ನು ಯಾವ ರೀತಿ ಡೈವರ್ಸಿಫೈ ಮಾಡ್ಕೊಳ್ಬೋದು. ಮುಂಚೆ ಸೋಷಿಯಲ್ ಐಸೋಲೇಷನ್ಗೆ ಅಂತ ಹೇಳಿಬಿಟ್ಟು ಎಲ್ಲರಿಂದ ದೂರ ಇಟ್ಟರೆ ಒಳ್ಳೇದಾಗತ್ತೇನೋ ಅಂತೇಳಿ ಬೋರ್ಡಿಂಗ್ ಸ್ಕೂಲಿಗೆ ತರ್ತಾಯಿದ್ರು. ಇವತ್ತು ಹಾಗಲ್ಲ. ಪ್ರಪಂಚದಲ್ಲಿ ಎಲ್ಲ ಕಡೆಯಿಂದ ಬರುವಂಥ ಮಕ್ಕಳಿಂದ ನಾನು ಏನು ಕಲಿಬೋದು, ಸೊ ಆ ಡೈವರ್ಸ್ ಸೆಟ್ ಏನಿದೆ, ಆ ವೈವಿಧ್ಯಮಯವಾದಂಥ ಸ್ಟೂಡೆಂಟ್ ಸೆಟ್ ಏನಿದೆ, ಅದರಿಂದ ನಾನು ಏನು ಕಲಿಬೋದು ಅನ್ನೋದಕ್ಕೆ ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಓದ್ತಿಲ್ಲ ಅನ್ನೋ ಕಾರಣಕ್ಕೆ ಮುಂಚೆ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ತಿದ್ರು. ಇವತ್ತು ಹಾಗಲ್ಲ. ಇನ್ನೂ ಹೆಚ್ಚು ಏನು ಓದ್ಬೋದು, ಪರ್ಫಾರ್ಮಿಂಗ್ ಆರ್ಟ್ಸ್ ಇರ್ಬೋದು, ಡಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಈ ಪ್ಯಾಷನ್ ಡ್ರಿವನ್ ಕೋರ್ಸಸ್ ಏನಿದೆ ಅದನ್ನು ಮನೆಯಲ್ಲಿ ಆಗೋಂಥ ಚಾನ್ಸಸ್ ಕಡಿಮೆ. ಸೊ ಅದನ್ನು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಮಾಡಬಹುದು. ಸೊ ಇವತ್ತು ಬೋರ್ಡಿಂಗ್ ಸ್ಕೂಲಿಗೆ ಬರ್ತಿರೋಂಥ ಕಾರಣಗಳು ಹಿಂದಿನ ಕಾರಣಗಳ ಥರ ಅಲ್ಲ. ಇವತ್ತು ಬರ್ತಾ ಇರೋದು 21st ಸೆಂಚುರಿ ಸ್ಕಿಲ್ಸನ್ನು ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೆ, ಹೆಚ್ಚು ಹೆಚ್ಚು ಅಕಾಡೆಮಿಕ್ ರಿಗರ್, ಇನ್ನೂ ಹೆಚ್ಚು ಓದುವಂಥ ಆಪರ್ಚುನಿಟೀಸ್ ಸಿಗೋದಕ್ಕೆ, ಸೆಲ್ಫ್ ಎಜುಕೇಷನ್, ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಪೇಸ್ಡ್ ಲರ್ನಿಂಗ್, ಇದನ್ನೆಲ್ಲ ಮಾಡೋದಕ್ಕೆ ಬೋರ್ಡಿಂಗ್ ಸ್ಕೂಲ್ಸ್ ತುಂಬ ಅವಕಾಶ ಮಾಡಿಕೊಡುತ್ತೆ. ಜೊತೆಗೆ ಈ ಕ್ಲಬ್ ಆ್ಯಕ್ಟಿವಿಟೀಸ್ ಇರ್ಬೋದು, ಲೀಡರ್ಶಿಪ್ ಇರ್ಬೋದು. ಒಂದು ಬೋರ್ಡಿಂಗ್ ಸ್ಕೂಲ್ ಅಂತ ಹೇಳಿದ್ರೆ ಹಲವಾರು ಇವೆಂಟ್ಸ್ ನಡೆಯುತ್ತೆ. ಸೊ ಆ ಇವೆಂಟ್ ಕಂಡಕ್ಟ್ ಮಾಡೋದ್ರಲ್ಲಿ
ಮಕ್ಕಳಿಗೆ ಲೀಡರ್ಶಿಪ್ ಕಲಿತಾರೆ, ಟೀಮ್ ಬಿಲ್ಡಿಂಗ್ ಸ್ಕಿಲ್ಸ್ ಕಲಿತಾರೆ, ಕೊಲಾಬೊರೇಷನ್ ಕಲಿತಾರೆ. ಸೊ ಈ ಎಲ್ಲ ಆಸ್ಪೆಕ್ಟ್ಗೋಸ್ಕರ ಬೋರ್ಡಿಂಗ್ ಸ್ಕೂಲಿಗೆ ಬರ್ತಾರೆ. ಮುಂಚೆ ಅನ್ಕೊಂಡಿರ್ತಾರ ಎಲ್ಲ. ಈ ಸೆಲ್ಫ್ ಎಜುಕೇಶನ್ ಪೇಷನ್ಸ್ ಮಕ್ಕಳಿಗೆ ಎಷ್ಟು ಮುಖ್ಯವಾಗುತ್ತೆ? ಬೋರ್ಡಿಂಗ್ ಸ್ಕೂಲಲ್ಲಿ ಅದನ್ನ ಯಾವ ರೀತಿಯಾಗಿ ಕಲಿಬಹುದು ಸರ್? ಮೆಟಾಕಾಗ್ನಿಷನ್ ಅಂತ ಹೇಳ್ತೀವಿ. ಅಂದ್ರೆ ಮಗುಗೆ ಒಂದ್ಸಲಿ ಯಾವ ರೀತಿ ಕಲಿಬೇಕು ಅಂತ ಹೇಳ್ಕೊಟ್ಬಿಟ್ರೆ ಟೀಚರ್ ಕೆಲಸ ಬಹಳ ಸಾಧಾರಣ ಆಗುತ್ತೆ. ಪೇಷನ್ಸ್ ಕಳ್ಕೊತಾ ಇದ್ದಾರೆ ಮಕ್ಕಳು. ಯಾಕೆ ಕಳ್ಕೊತಾ ಇದ್ದಾರೆ ಅಂದರೆ ಮನೆಯಲ್ಲಿ ಅದಕ್ಕೆ ಬೇಕಾಗಿರತಕ್ಕಂಥ ಪೂರಕವಾದಂಥ ವಾತಾವರಣ ಇಲ್ಲ. ಅದನ್ನು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಕೊಡ್ಬೋದು. ಅವ್ರಿಗೆ ಆದಂತಹ ಸ್ಟಡಿ ಟೈಮನ್ನು ಕೊಟ್ಟು ಸೆಲ್ಫ್ ಸ್ಟಡೀಸನ್ನು ಇಂಪೋಸ್ ಮಾಡಿ ಒಂದು ಸ್ಟ್ರಿಕ್ಟ್ ರೊಟೀನನ್ನು ಕೊಟ್ಟಾಗ ಒಂದು ಸ್ವಲ್ಪ ದಿನ ಕಷ್ಟ ಆದರೂ ಆಗ್ಬೋದು. ಏಕೆಂದರೆ ಸಡನ್ ಚೇಂಜ್ ಇನ್ ಕಲ್ಚರ್ ಆ್ಯಂಡ್ ಎನ್ವೈರ್ಮೆಂಟ್ ಏನಿರುತ್ತೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಬಟ್ ಒಂದ್ಸಲಿ ರುಟೀನಿಗೆ ಅಡ್ಜಸ್ಟ್ ಆದಮೇಲೆ, ಆ ದಿನಚರಿಗೆ ಅಡ್ಜಸ್ಟ್ ಆದಮೇಲೆ ಮಕ್ಕಳಿಗೆ ಸೆಲ್ಫ್ ಸ್ಟಡಿ ಅನ್ನೋದು ತಾನಾಗೆ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಲರ್ನ್, ಅನ್ಲರ್ನ್, ರೀಲರ್ನ್, ಈ ಒಂದು ಸಿದ್ಧಾಂತ ಏನಿದೆ ಅದನ್ನು ಸಹ ಮಕ್ಕಳು ಬೋರ್ಡಿಂಗ್ ಶಾಲೆಯಲ್ಲಿ ಕಲಿಯೋದಕ್ಕೆ ಶುರು ಮಾಡ್ತಾರೆ. ಪೇಷನ್ಸ್ ಸರ್ವೇ ಸಾಧಾರಣವಾಗಿ ಬರುತ್ತೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಮನೆಯಲ್ಲಿ ಸ್ಪೂನ್ ಫೀಡಿಂಗ್ ಇರ್ತಿತ್ತು. ಈಗ ಅದರದ್ದು ಕಡಿಮೆ ಇರುತ್ತೆ. ಸ್ಪೂನ್ ಫೀಡಿಂಗ್ ಇರಲ್ಲ, ಸಪೋರ್ಟ್ ಇರುತ್ತೆ, ಇಮೋಷನಲ್ ಸಪೋರ್ಟ್ ಇರುತ್ತೆ. ಆದರೆ ಅವರ ವ್ಯಕ್ತಿತ್ವವನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇರೋದ್ರಿಂದ ಪೇಷನ್ಸ್ ಮತ್ತು ಸೆಲ್ಫ್ ಸ್ಟಡಿ ಅಂತ ಏನಿರುತ್ತಲ್ಲ ಅದರಿಂದ ಈ ಸೆಲ್ಫ್ ಎಕ್ಸ್ಪ್ಲೋರೇಷನ್ನು ಸಹ ಮಕ್ಕಳಲ್ಲಿ ಬೆಳವಣಿಗೆ ಆಗುತ್ತೆ. ಸರ್, ಈಗಾಗಲೇ ನೀವು ಬೋರ್ಡಿಂಗ್ ಸ್ಕೂಲ್ ಬಗ್ಗೆ, ಪೋಷಕರ ಬಗ್ಗೆ, ವಿದ್ಯಾರ್ಥಿಗಳ ಮೈಂಡ್ಸೆಟ್ ಬಗ್ಗೆ, ಎಜುಕೇಷನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರಿ. ಇನ್ನು ಸರ್, ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಪ್ರತಿದಿನ ಸ್ಕೂಲ್ಗೆ ಹೋಗಿ ಮಕ್ಕಳು ಕಲಿಯೋದಕ್ಕೂ ಬೋರ್ಡಿಂಗ್ ಸ್ಕೂಲಲ್ಲಿ ಮಕ್ಕಳು ಕಲಿಯೋದಕ್ಕೂ ಯಾವ ರೀತಿಯಾದಂತಹ ಡಿಫ್ರೆನ್ಸ್ ಇರುತ್ತೆ ಸರ್, ತಿಳಿಸ್ಕೊಡ್ಬೋದಾ? ಬಹಳ ವ್ಯತ್ಯಾಸ ಇದೆ. ನಾರ್ಮಲ್ ಸ್ಕೂಲ್ಸ್ನಲ್ಲಿ ಹೆಚ್ಚು ಅಕಾಡೆಮಿಕ್ಸ್ ಮಾತ್ರನೇ ಓದ್ತಿರುತ್ತೆ, ಅಂದರೆ ತುಂಬ ಸಬ್ಜೆಕ್ಟ್ ಡ್ರಿವನ್ ಸಿಸ್ಟಮ್ಸ್ ಇರುತ್ತೆ. ಆದರೆ ಒಂದು ಬೋರ್ಡಿಂಗ್ ಸ್ಕೂಲ್ ಅಂದಿದ ತಕ್ಷಣ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್ ಅಂತ ಏನು ಹೇಳ್ತೀವಿ ಅದು ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಸ್ಕೂಲ್ನಲ್ಲಿ ಪಾಠಗಳು ಮುಗಿಯುತ್ತೆ, ಒಂದು ಹಂತದವರೆಗೂ ಈ ಕೋಸ್ಕೊಲಾಸ್ಟಿಕ್ ಆಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸ್ವಲ್ಪ ಆಪ್ಷನ್ಸ್ ಇರುತ್ತೆ. ಅದಾದಮೇಲೆ ಮಗು ತನ್ನ ಪ್ಯಾಷನ್ ಏನಿದೆ ಅದನ್ನು ಮನೆಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಇರುತ್ತೆ. ಆದರೆ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಆ ಥರ ಅಲ್ಲ. ತುಂಬ ರಿಗರಸ್ ರೂಟೀನ್ ಇರುತ್ತೆ. ಅಕಾಡೆಮಿಕ್ಸ್ ಬಂದಾಗ ತುಂಬ ಚೆನ್ನಾಗಿ ಅಕಾಡೆಮಿಕ್ಸ್ ನಡೆಯುತ್ತೆ. ಸ್ಪೋರ್ಟ್ಸಿಗೆ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಯಾಕೆಂದರೆ ಸಾಯಂಕಾಲ ಬಹಳಷ್ಟು ಟೈಮ್ ಇದೆ ನಮ್ಮ ಹತ್ರ ಮಕ್ಕಳ ಜೊತೆಗೆ. ಸೊ ತುಂಬ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಈ ಪರ್ಫಾರ್ಮೆನ್ಸ್ ಆರ್ಟ್ಸ್ ಅಂತ ಏನು ಹೇಳಿದ್ವಿ ನಾವು, ಪರ್ಫಾರ್ಮಿಂಗ್ ಆರ್ಟ್ಸ್, ಡಾನ್ಸ್, ಮ್ಯೂಸಿಕ್, ಥಿಯೇಟರ್, ಇನ್ನೂ ಕೆಲವು ಲೈಫ್ ಸ್ಕಿಲ್ಸ್, ವೊಕೇಶನ್ಸ್ ಅಂತ ಏನು ಹೇಳ್ತೀವಿ ನಾವು, ಅಗ್ರಿಕಲ್ಚರ್ ಇರ್ಬೋದು, ಕುಕ್ಕಿಂಗ್ ಇರ್ಬೋದು, ಇಂಥ ಬಹಳಷ್ಟು ದಿನಚರಿಗೆ ಏನಿರುತ್ತೆ ಅದನ್ನೆಲ್ಲನೂ ನಾವು ಬೋರ್ಡಿಂಗ್ ಸ್ಕೂಲ್ನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಹೋಗ್ಬೋದು. ಹಲವಾರು ಕ್ಲಬ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಅದರಲ್ಲಿ ಆಂಟರ್ಪ್ರಿನರ್ಶಿಪ್ ಕ್ಲಾಸಸ್ ನಡೆಯುತ್ತೆ, ಫೈನಾನ್ಷಿಯಲ್ ಲಿಟ್ರಸಿ ಕ್ಲಾಸಸ್ ನಡೆಯುತ್ತೆ. ಸೊ ಈ ರೀತಿ ನಾರ್ಮಲ್ ಸ್ಕೂಲ್ನಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ಕವರ್ ಮಾಡೋಕ್ಕಾಗಲ್ವೋ ಅದೆಲ್ಲ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಕವರ್ ಮಾಡ್ಬೋದು. ಯಾಕೆಂದರೆ ಮಕ್ಕಳು ನಮ್ಮ ಹತ್ರ 24 hours ಇರ್ತಾರೆ. ಸೊ ಅವ್ರ ಟೈಮನ್ನು ಬಹಳ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ಈ ಸ್ಕಿಲ್ಸ್ ಎಲ್ಲಾನು ಇಂಪಾರ್ಟ್ ಮಾಡ್ತಾ ಹೋಗ್ಬೋದು. ಕೆಲವು ಪೋಷಕರು ಅಂದರೆ ಎಮೋಷ್ನಲಿ ಕನೆಕ್ಟ್ ಆಗಿರೋದ್ರಿಂದನೋ ಮಕ್ಕಳಿಗೋ ಅಥವಾ ಅವರ ಸೇಫ್ಟಿಯಿಂದನೋ ದೂರ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದಕ್ಕೆ ತುಂಬಾ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಬೋರ್ಡಿಂಗ್ ಸ್ಕೂಲ್ ಅಂದರೂ ಕೂಡ ಈಗಾಗಲೇ ಹೇಳಿದಂತೆ ಅಂದರೆ ಹಿಂದೆ ಇದ್ದಂತಹ ಥಿಂಕಿಂಗ್ ಥರ ತುಂಬ ಸ್ಟ್ರಿಕ್ಟ್ ಅನ್ನೋ ರೀತಿ ಸೇರಿಸೋದಕ್ಕೂ ಕೂಡ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಬೋರ್ಡಿಂಗ್ ಸ್ಕೂಲ್ ಬಗ್ಗೆ ಪೋಷಕರಿಗೆ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ನೀವು ತಿಳಿಸ್ಕೊಡ್ಬೋದು ಸರ್? ಬೋರ್ಡಿಂಗ್ ಸ್ಕೂಲ್ ಅಂದಿದ ತಕ್ಷಣ ಮೈಂಡಲ್ಲಿ ಏನು ಬರುತ್ತೆ, ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಯಾವಾಗಲೂ ಒಂದ್ಸಲಿ ಮಾತ್ರ ಭೇಟಿ ಮಾಡಬಹುದು, ಸೋಷಿಯಲ್ ಇಂಟರಾಕ್ಷನಿಂದ ಮಗುಗೆ ವಂಚನೆ ಆಗಬಹುದು, ಅಥವಾ ಇಮೋಷನಲ್ ಸಪೋರ್ಟ್ ಇರುತ್ತೋ ಇರಲ್ವೋ, ಒನ್ ಆನ್ ಒನ್ ಟೀಚಿಂಗ್ ಅಥವಾ 1-to-1 ಅಟೆನ್ಷನ್ ಇರುತ್ತೋ ಇರಲ್ವೋ, ಈ ರೀತಿ ಹಲವಾರು ಆತಂಕಗಳು ಪೇರೆಂಟ್ಸ್ನಲ್ಲಿ ಇರ್ಬೋದು. ನಾನು ಆಲ್ರೆಡಿ ಹೇಳಿದಾಗೆ ಬೋರ್ಡಿಂಗ್ ಸ್ಕೂಲ್ ಅನ್ನೋದು ಐಸೋಲೇಷನ್ಗಲ್ಲ, ಡೈವರ್ಸಿಫಿಕೇಶನ್ಗೆ, ಸೋಷಿಯಲ್ ಇಂಟರಾಕ್ಷನ್ ಜಾಸ್ತಿ ಮಾಡೋದಕ್ಕೇನು ಸಹ ಯೂಸ್ ಮಾಡ್ಬೋದು. ಡಿಸಿಪ್ಲಿನ್ ಅಂದಷ್ಟು ಮಾತ್ರ, ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ಡಿಸಿಪ್ಲಿನ್ಗೋಸ್ಕರ ಅಲ್ಲಿ ಬರಲ್ಲ, ರೂಟೀನ್ಗೋಸ್ಕರ ಬರ್ತಾರೆ. ಬೆಳಗ್ಗೆ 5:30 ಎದ್ದು ಜಾಗಿಂಗ್ ಇರುತ್ತೆ. ನಾವು ಮನೆಯಲ್ಲಿ ಎಷ್ಟು ಜನ ಮಕ್ಕಳು ಬೆಳಗ್ಗೆ 5:30 ಎದ್ದು ಜಾಗಿಂಗ್ ಅಥವಾ ಯೋಗ ಮಾಡುವಂಥದ್ದು ನೋಡಿರ್ತೀವಿ. ಆದರೆ ಹಲವಾರು ಮಕ್ಕಳು ಜಾಗಿಂಗ್ ಅಥವಾ ಯೋಗ ಮಾಡಬೇಕಾದ್ರೆ ನಾನು ಅದರಲ್ಲಿ ಭಾಗಿಯಾಗಿರೋದ್ರಿಂದ ಮಗು ಎದ್ದು ಅದನ್ನು ಮಾಡತ್ತೆ. ಸೊ ಆ ದಿನಚರಿಗೋಸ್ಕರ ಬರ್ತಾರೆ, ನಾಟ್ ನೆಸೆಸರಿಲಿ ಡಿಸಿಪ್ಲಿನ್. ಡಿಸಿಪ್ಲಿನ್ ಅನ್ನೋದು ಒಂದು ಪ್ರೋಸೆಸ್. ನಾನೇನೋ ನಿಂತ್ಕೊಂಡು ಹೀಗೆ ಮಾಡು ಹಾಗೆ ಮಾಡು ಅಂತ ಕಂಟ್ರೋಲ್ ಮಾಡೋ ಅಂಥದ್ದಲ್ಲ. ಸೊ ಆ ಡಿಸಿಪ್ಲಿನ್ ಅನ್ನೋದು ದಿನಚರಿ ಇಂಪ್ಲಿಮೆಂಟ್ ಮಾಡಿದಾಗ ತಾನೇ ಬರುತ್ತೆ. ಡೀಪ್ ರಿಲೇಷನ್ಶಿಪ್ಸ್ ಡೆವಲಪ್ ಮಾಡ್ಕೊಳ್ತಾರೆ. ಯಾಕೆಂದರೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಮಕ್ಕಳು ಬಂದಿರ್ತಾರೆ.
ಅವ್ರ ಹತ್ರ ಇಂಟರಾಕ್ಷನ್ ನಡೀತಾ ಇರುತ್ತೆ ಪ್ರತಿದಿನ. ಅಲ್ಲಿ ಮಾಡ್ಕೊಳ್ಳೋಂಥ ಫ್ರೆಂಡ್ಶಿಪ್ ಇದೆಯಲ್ಲ, ಅದು ಲೈಫ್ ಲಾಂಗ್ ಫ್ರೆಂಡ್ಶಿಪ್. ಸೊ ಆ ಡೀಪ್ ಕನೆಕ್ಷನ್ಸ್ ಮಾಡ್ತಾರೆ, ಲೀಡರ್ಶಿಪ್ ಡೆವಲಪ್ ಮಾಡ್ಕೊಳ್ತಾರೆ, ಅಕಾಡೆಮಿಕ್ ರಿಗರ್ ಜಾಸ್ತಿ ಇರುತ್ತೆ, ಈ ಸೆಲ್ಫ್ ಸ್ಟಡಿ ಅಂತ ನಾನೇನು ಹೇಳಿದೆ ಅದಕ್ಕೂ ಅವಕಾಶ ಇರುತ್ತೆ, ಮತ್ತು ಹಲವಾರು ಆಕ್ಟಿವಿಟೀಸ್ನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋ ಅಂಥ ಪ್ರಕ್ರಿಯೆ ಇರುತ್ತೆ. ಒಂದು ಬೋರ್ಡಿಂಗ್ ಸ್ಕೂಲ್ ಅಂದಿದ ತಕ್ಷಣ ಹಲವಾರು ಆತಂಕಗಳೇನಿರ್ತು ಮುಂಚೆ, ಅದು ಈಗಿಲ್ಲ. ಇಲ್ಲಿ ನಿಮಗೆ ಕೌನ್ಸಿಲರ್ ಸಪೋರ್ಟ್ ಇರುತ್ತೆ, ವಾರ್ಡನ್ಸೇ ಪೇರೆಂಟ್ಸ್ ಥರ ಟ್ರೀಟ್ ಮಾಡ್ತಿರ್ತಾರೆ, ಟೀಚರ್ಸ್ 24 hours ಅಲ್ಲೇ ಇರ್ತಾರೆ. ಮಕ್ಕಳಿಗೆ ಅಕಾಡೆಮಿಕ್ ಸಪೋರ್ಟ್ ಇರ್ಬೋದು, ಇಮೋಷ್ನಲ್ ಸಪೋರ್ಟ್ ಇರ್ಬೋದು, ಅದು ಟೀಚರ್ಸಿಂದ ಸಿಗುತ್ತೆ. ಹೆಲ್ತಿ ಆಗಿರ್ತಾರೆ ಮಕ್ಕಳು, ಒಳ್ಳೆ ಊಟ ಸಿಗುತ್ತೆ. ಆಮೇಲೆ ಡಾರ್ಮಿಟ್ರೀಸ್ನಲ್ಲಿ ವಾರ್ಡನ್ಸ್ ಪೇರೆಂಟ್ಸ್ ಆಗಿರೋದ್ರಿಂದ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ, ಒತ್ತಡಗಳಿದ್ರು, ಅದನ್ನು ಮಾತಾಡೋದಕ್ಕೆ ಹಲವಾರು ಜನ ಇರ್ತಾರೆ. ಮನೆಯಲ್ಲಿ ಪೇರೆಂಟ್ಸ್ ಬ್ಯುಸಿ ಇರ್ಬೋದು, ಬಟ್ ಒಂದು ಬೋರ್ಡಿಂಗ್ ಸ್ಕೂಲ್ ಅಂದಾಗ ಇಷ್ಟು ಫೆಸಿಲಿಟೀಸ್ ಮಕ್ಳಿಗೆ ಸಿಗತ್ತೆ. ಒಂದು ಸೇಫ್ ಆ್ಯಂಡ್ ನರ್ಚರಿಂಗ್ ಎನ್ವೈರ್ಮೆಂಟ್ ಏನಿದೆಯಲ್ಲ ಅದು ಸಿಗತ್ತೆ. ಕಂಟ್ರೋಲ್ ಅಲ್ಲ, ನರ್ಚರಿಂಗ್ ಎನ್ವೈರ್ಮೆಂಟ್ ಸಿಗುತ್ತೆ. ದಿ ಅಕಾಡೆಮಿಕ್ ಸಿಟಿ ಸ್ಕೂಲ್ ಅನ್ನ ನೀವು ಕರಿಯರ್ ಓರಿಯೆಂಟೆಡ್ ಸ್ಕೂಲ್ ಅಂತ ಕೂಡ ಹೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಸಿಂಪಲ್ ಆಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ತರ ಹೇಳೋದಾದ್ರೆ ಸರ್? ಅಕಾಡೆಮಿಕ್ ಸಿಟಿನಲ್ಲಿ ನಾವು ಒಂದು ಪ್ರೋಗ್ರಾಮ್ ರನ್ ಮಾಡ್ತೀವಿ, ಲೀಪ್ ಅಂತ ಹೇಳ್ಬಿಟ್ಟು, ಲರ್ನ್, ಎಕ್ಸ್ಪ್ಲೋರ್, ಅಸೆಸ್ ಆ್ಯಂಡ್ ಪ್ರಾಕ್ಟಿಸ್. ಇದರಲ್ಲಿ ಏನಾಗುತ್ತೆ, ಅರ್ಲಿಯರ್ ಏಜಸ್ನಲ್ಲಿ ನಾವು ಮಕ್ಕಳಿಗೆ ಸುಮಾರು ಒಂದು 500ರಿಂದ 600 ಕರಿಯರ್ ಆಪರ್ಚುನಿಟೀಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಬರೀ ಮಾಹಿತಿ ಕೊಟ್ಟರೆ ಸಾಲದು, ಅದಕ್ಕೆ ಎಕ್ಸ್ಪೋಜರ್ ಕೊಡ್ತಾ ಹೋಗ್ತೀವಿ. ಎಕ್ಸ್ಪೋಜರ್ ಯಾವ ರೀತಿ ಇರ್ಬೋದು, ಇಂಡಸ್ಟ್ರಿ ವಿಸಿಟ್ಸ್ ಇರ್ಬೋದು, ಒಂದು ಕಮ್ಯುನಿಟಿ ಸೆಂಟರ್ ವಿಸಿಟ್ ಇರ್ಬೋದು, ಅಥವಾ ಹಲವಾರು ಫೀಲ್ಡ್ಸ್ನಲ್ಲಿ ಎಕ್ಸ್ಪರ್ಟ್ಸನ್ನು ಕರ್ಕೊಂಡು ಬಂದು ಮಾತಾಡಿಸೋವಂಥದ್ದು ಇರ್ಬೋದು. ಅದನ್ನು ಮಾಡಿದಾಗ ಮಕ್ಕಳಿಗೆ ಯಾವ ರೀತಿ ಕರಿಯರ್ಸ್ ಇದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ನಲ್ಲಿ ಎಕ್ಸ್ಪ್ಲೋರ್, ಮಕ್ಕಳು ಅದನ್ನು ಏನೇನು ಕಲ್ತಿದ್ದಾರೆ ಈ ಕರಿಯರ್ ಆಪ್ಷನ್ಸ್ನಲ್ಲಿ ಅದನ್ನು ಒಂದು ಹಂತದವರೆಗೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸಣ್ಣ ಸಣ್ಣ ಆ್ಯಕ್ಟಿವಿಟೀಸಿಂದ ಅಥವಾ ಕ್ಲಬ್ ಆ್ಯಕ್ಟಿವಿಟೀಸಿಂದ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ನಾವು ಅಸೆಸ್ ಮಾಡ್ತೀವಿ. ಅಂದರೆ ಒಂದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಬಂದಾಗ ಮಕ್ಕಳಿಗೆ ಯಾವ ಕರಿಯರ್ ಆಪರ್ಚುನಿಟಿ, ಯಾವ ಒಂದು ಹಾದಿನಲ್ಲಿ ಹೋದರೆ ಆ ಮಗುಗೆ ಸರಿ ಆಗುತ್ತೆ ಅನ್ನೋದನ್ನು ಅಸೆಸ್ ಮಾಡ್ತೀವಿ. ನಾವು ಬರೀ ಸೈಕೋಮೆಟ್ರಿಕ್ ಟೆಸ್ಟ್ ಮಾಡಿದ್ರೆ ಸಾಲದು. ಅವರೆಲ್ಲ ಆ ಒಂದು ಕರಿಯರ್ಗೆ ಆ ರೈಟ್ ಆ್ಯಪ್ಟಿಟ್ಯೂಡ್ ಇದೆಯಾ, ಇಂಟೆನ್ಷನ್ ಸರಿ ಇದೆಯಾ, ಅದಕ್ಕೆ ಬೇಕಾಗಿರೋಂಥ ಸ್ಕಿಲ್ ಸೆಟ್ ಡೆವಲಪ್ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆಯಾ. ಇವಾಗ ನಾವು ಆ ಹಂತದಲ್ಲಿ ಎಡವಿದ್ರೆ ಮುಂದೆ ಹೋಗಿ ಇದನ್ನು ಕರೆಕ್ಟ್ ಮಾಡ್ಕೊಳ್ಳೋಂಥ ಆಪರ್ಚುನಿಟೀಸ್ ಇದೆಯಾ, ಇದನ್ನೆಲ್ಲ ಅಸೆಸ್ ಮಾಡಿ. ಏಕೆಂದರೆ ಮಕ್ಕಳು ನಮ್ಮ ಹತ್ರನೇ ಇರ್ತಾರೆ. ನಾವು ಯಾವುದೋ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡಿಬಿಟ್ಟು ಈ ಒಂದು ಟೆಸ್ಟ್ ರಿಸಲ್ಟ್ ಪ್ರಕಾರ ಈ ಮಗುಗೆ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಸಾಲದು. ಆ ಮಗುವಿನ ಟ್ರೇಟ್ಸ್ ಏನಿದೆ ಅದನ್ನು ಬಹಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಈ ಟೆಸ್ಟ್ಗಳ ಮುಖಾಂತರ ಟೆಸ್ಟ್ ಆ್ಯಂಡ್ ಅಬ್ಸರ್ವೇಷನ್ ಆ್ಯಂಡ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಈ ಮೂಲಕ ನಾವು ಮಕ್ಕಳನ್ನು ಅಸೆಸ್ ಮಾಡ್ತಾ ಹೋಗ್ತೀವಿ. ಅದನ್ನು ಯಾವ ರೀತಿ ಔಟ್ಕಮ್ಸ್ ಇರುತ್ತೆ ಆ ಔಟ್ಕಮ್ಸ್ ಮೇಲೆ ಸಜೆಸ್ಟ್ ಮಾಡಿರೋ ಕೋರ್ಸಸ್ಗೆ ಪ್ರಾಕ್ಟೀಸ್ ನೆಕ್ಸ್ಟ್ ಸೆಷನಲ್ಲಿ ಕೊಡ್ತೀವಿ. ಅಂದರೆ 9, 10, 11, 12ನಲ್ಲಿ ಈ ಪ್ರಾಕ್ಟೀಸ್ ಸೆಷನ್ಸ್ ನಮ್ಮಲ್ಲಿ ABCDE ಅಂತ ಹೇಳಿಬಿಟ್ಟು ಬೈಫರ್ಕೇಟ್ ಮಾಡ್ಕೊಂಡಿದ್ದೀವಿ ಹಲವಾರು ಕರಿಯರ್ಗಳನ್ನು. A ಅಂದರೆ ಆರ್ಕಿಟೆಕ್ಚರ್, ಅಕೌಂಟಿಂಗ್, B ಅಂದರೆ ಬ್ಯಾರಿಸ್ಟರ್, ಲಾ ಓದೋವಂಥದ್ದು, C ಅಂದರೆ ಚಾರ್ಟರ್ಡ್ ಅಕೌಂಟೆನ್ಸಿ ಅಗೇನ್, D ಅಂದರೆ ಡಾಕ್ಟರ್, E ಅಂದರೆ ಎಂಜಿನಿಯರಿಂಗ್, F ಅಂದರೆ ಲೂಸ್ಲಿ ಟ್ರಾನ್ಸ್ಲೇಟ್ಸ್ ಟು ಫಾರಿನ್ ಸ್ಟಡೀಸ್ ಅಥವಾ ಪ್ರಿಪರೇಷನ್ ಟು SAT, ಫೌಂಡೇಶನಲ್ ಕೋರ್ಸಸ್, ಒಲಿಂಪಿಯಾಡ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಸೊ ನಾವು 11th and 12th ಬರೋ ಅಷ್ಟೊತ್ತಿಗೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಈ ಒಂದು ಬ್ರ್ಯಾಕೆಟಿಗೆ ಬರ್ತಾರೆ. ನಾವು ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಯಾವುದೇ ಕೋರ್ಸ್ ತೊಗೊಂಡ್ರು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿರುತ್ತೆ ಅದಕ್ಕೆ ಅಲ್ಲಿ ಪ್ರಾಕ್ಟೀಸಸ್ನ ಶುರು ಮಾಡಿರ್ತೀವಿ. ಬಟ್ ಅದಕ್ಕಿಂತ ಮುಂಚೆನೇ ಈ ಕರಿಯರ್ ಆಪರ್ಚುನಿಟೀಸ್ ಏನಿದೆ ಅದ್ರ ಬಗ್ಗೆ ಲರ್ನ್, ಎಕ್ಸ್ಪ್ಲೋರ್, ಅಸೆಸ್ಮೆಂಟ್ ಮುಗ್ದಿರುತ್ತೆ. ಪ್ರಾಕ್ಟೀಸನ್ನು 11th and 12thನಲ್ಲಿ ತುಂಬ ರಿಗರಸ್ ಆಗಿ ಕೊಡೋಕ್ಕೆ ಶುರು ಮಾಡ್ತೇವೆ. ಎಸ್ ಸರ್, ಇನ್ನು ದಿ ಅಕಾಡೆಮಿಕ್ ಸಿಟಿ ಸ್ಕೂಲಲ್ಲಿ ವಿದ್ಯಾರ್ಥಿಗಳ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರುತ್ತೆ, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಅವರ ದಿನಚರಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಬೋದಾ? 5:30 to ಅರೌಂಡ್ 6:30 ಪ್ರತಿದಿನ ಎಕ್ಸಸೈಸ್ ಇರುತ್ತೆ, ಜಾಗಿಂಗ್ ಇರುತ್ತೆ, ಯೋಗ ಇರುತ್ತೆ, ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ ಇರುತ್ತೆ. ಅದೆಲ್ಲ ಮುಗಿದ ಮೇಲೆ ಮಕ್ಕಳು ರೆಡಿ ಆಗ್ತಾರೆ, ಬ್ರೇಕ್ಫಾಸ್ಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮಾಡಿ ಒಂದು 8:30 ಅಷ್ಟೊತ್ತಿಗೆ ಅವರ ಸ್ಕೂಲ್ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ. 8:30ಇಂದ ಮಧ್ಯಾಹ್ನ ಒಂದು 3:40ವರೆಗೂ ಕ್ಲಾಸಸ್ ನಡೆಯುತ್ತೆ. ಈ ಕ್ಲಾಸಸ್ನಲ್ಲಿ ಸ್ಕೊಲಾಸ್ಟಿಕ್ ಕ್ಲಾಸಸ್ ನಡೆಯುತ್ತೆ, ಸ್ಕೊಲಾಸ್ಟಿಕ್ ಕ್ಲಾಸಸ್ ನಡೆಯುತ್ತೆ, ಕೆಲವು ಫಿಸಿಕಲ್ ಎಜುಕೇಷನ್ ಕ್ಲಾಸಸ್ ನಡೆಯುತ್ತೆ, ಕ್ಲಬ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಇಂಟರ್ ಹೌಸ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಪ್ರತಿ ವಾರ ಟೆಸ್ಟ್ ಇರುತ್ತೆ. ಸೊ ಈ ಎಲ್ಲ ಅಕಾಡೆಮಿಕ್ ಮತ್ತು ಕರಿಕ್ಯುಲರ್ ಅಂಶಗಳೇನಿದೆ ಅದು 8:30ಇಂದ 3:45ವರೆಗೂ ನಡೆಯುತ್ತೆ. ಈ 8:30ಇಂದ 3:45 ಮಧ್ಯ ಒಂದು ಸಣ್ಣ ಶಾರ್ಟ್ ಬ್ರೇಕ್ ಮತ್ತು ಲಂಚ್ ಬ್ರೇಕ್ ಇರುತ್ತೆ. ಮತ್ತು ಸಾಯಂಕಾಲ 4 to 5 or 4 to 5:30
ಸ್ಪೋರ್ಟ್ಸ್ ಕ್ಲಾಸಸ್ ಮತ್ತೆ ಇರುತ್ತೆ. ಅದೇ ಟೈಮ್ನಲ್ಲಿ ಸ್ಪೋರ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋರು ಹಲವಾರು ಒಲಿಂಪಿಯಾಡ್ ಕ್ಲಾಸಸ್ ಅಥವಾ ಈ ಕ್ಲಬ್ ಆ್ಯಕ್ಟಿವಿಟೀಸ್ ಅಂತ ಏನು ಕರಿತೀವಿ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಮತ್ತು ಒಂದು ಶಾರ್ಟ್ ಬ್ರೇಕ್ ಇರುತ್ತೆ, ಈವ್ನಿಂಗ್ ಶಾರ್ಟ್ ಬ್ರೇಕ್. ಆ ಟೈಮ್ನಲ್ಲಿ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಅದಾದಮೇಲೆ ಈವ್ನಿಂಗ್ ಸೆಲ್ಫ್ ಪ್ರಿಪ್ರೇಷನ್ ಸ್ಟಡೀಸ್ ಮತ್ತು ಹೋಮ್ವರ್ಕ್ಸ್ ಏನಾದರೂ ಇದ್ದರೆ ಮಾಡುವಂಥ ಅವಕಾಶ ಒಂದು 6ರಿಂದ 8-8:30ವರೆಗೂ ನಡೆಯುತ್ತೆ. 8:30 ಆದಮೇಲೆ ಡಿನ್ನರ್ ಮಾಡ್ತಾರೆ. ಡಿನ್ನರ್ ಆದಮೇಲೆ 1 ಅವರ್ ಅವರೇ ಸೆಲ್ಫ್ ಸ್ಟಡೀಸ್ ಮತ್ತೆ ಮಾಡ್ತಾರೆ. ಮಾಡಿ ಒಂದು 10ರಿಂದ 10-15 ಮಧ್ಯದಲ್ಲಿ ನಿದ್ದೆ ಮಾಡ್ತಾರೆ. ಇದು ವಾರ ಪೂರ್ತಿ ಇದೇ ಥರ ಇರುತ್ತೆ. ಸಂಡೇಸ್ ಅವರಿಗೆ ಮೀನಿಂಗ್ಫುಲ್ ಮೂವೀಸ್, ಆ ಏಜ್ ಅಪ್ರಾಪ್ರಿಯೇಟ್ ಕಂಟೆಂಟ್ ಅಂತಲೇ ಹೇಳ್ತೀವಿ, ಮೂವೀಸ್ ಇರ್ಬೋದು, ಅಡಿಷ್ನಲ್ ಸ್ಟಡಿ ಅವರ್ಸ್ ಇರ್ಬೋದು, ಮತ್ತು ಪೇರೆಂಟ್ಸ್ ಹತ್ರ ವಾರಕ್ಕೊಂದ್ಸಲಿ ಮಾತಾಡೋವಂಥದ್ದು ಇರ್ಬೋದು, ಅವೆಲ್ಲನೂ ಸಂಡೇ ನಡೆಯುತ್ತೆ. ನಿಮ್ಮ ಕ್ಯಾಂಪಸ್ನಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ, ವೈದ್ಯಕೀಯ ಆರೈಕೆ ಯಾವ ರೀತಿಯಾಗಿರುತ್ತೆ ಅಂತ ತಿಳಿಸ್ಕೊಡಿ ಸರ್. ನಮ್ಮಲ್ಲಿ ನಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿ 550. 550 ಮಕ್ಕಳಿಗೆ ನಮ್ಮಲ್ಲಿ 2 ನರ್ಸಸ್ 24 ಅವರ್ಸ್ ಇರ್ತಾರೆ. ಊಟ ನಾವು ಸ್ಟ್ರಿಕ್ಟ್ಲಿ ವೆಜಿಟೇರಿಯನ್ ಫುಡ್ಡನ್ನು ಮಾತ್ರ ಸರ್ವ್ ಮಾಡ್ತೇವೆ. ಯಾಕೆಂದರೆ ಬೆಳೆಯೋ ಮಕ್ಕಳಿಗೆ ವೆಜಿಟೇರಿಯನ್ ಫುಡ್ ಇದ್ದರೆ ಕಲಿಯೋ ಮಕ್ಕಳಿಗೆ ವೆಜಿಟೇರಿಯನ್ ಫುಡ್ ಭಾಳ ಒಳ್ಳೆಯದು. ಅದು ನಮ್ಮ ಫಿಲಾಸಫಿ. ಸೊ ಸ್ಟ್ರಿಕ್ಟ್ ವೆಜಿಟೇರಿಯನ್ ಮೀಲ್ ಇರುತ್ತೆ. ತುಂಬ ಡೈವರ್ಸಿಫೈಡ್ ಪ್ಲ್ಯಾಟರ್, ಅಂದರೆ ಭಾಳ ಹೆಲ್ತಿ ಫುಡ್ ಇರುತ್ತೆ. ತುಂಬ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಅಡಿಕ್ವೇಟ್ ಅಮೌಂಟ್ ಆಫ್ ಪ್ರೋಟೀನ್ಸ್ ಇರ್ಬೋದು. ತುಂಬ ಕೇರ್ಫುಲಿ ನ್ಯೂಟ್ರಿಷನಿಸ್ಟ್ ಸಜೆಸ್ಟ್ ಮಾಡಿರುವಂಥ ಒಂದು ಒಂದು ವಾರದ ಮೀಲ್ ಪ್ಲ್ಯಾನನ್ನು ನಾವು ರೆಡಿ ಮಾಡಿರ್ತೀವಿ. ಅದನ್ನು ಪೇರೆಂಟ್ಸ್ಗೂ ಸಹ ಶೇರ್ ಮಾಡಿರ್ತೀವಿ. ಇದಲ್ಲದೆ ಯಾವುದಾದ್ರೂ ಹೆಲ್ತ್ ಸಮಸ್ಯೆ ಇದ್ದರೆ ನರ್ಸಸ್ ಅಲ್ಲೇ ಇರ್ತಾರೆ. ತುಂಬ ಗಂಭೀರ ಸಮಸ್ಯೆಗಳಿದ್ದರೆ ಹತ್ತಿರದಲ್ಲಿರುವಂಥ ಹಾಸ್ಪಿಟಲ್ ವಿಸಿಟ್ಸ್ ಮತ್ತು ಅಲ್ಲಿಂದ ಡಾಕ್ಟರ್ಸ್ ನಮ್ಮ ಸೆಂಟರ್ಗೆ ವಿಸಿಟ್ ಮಾಡುವಂಥದ್ದು ಇರುತ್ತೆ. ಇನ್ನು ಫಿಸಿಕಲ್ ವೆಲ್ ಬೀಯಿಂಗ್ಗೆ 5 ಜನ PE ಟೀಚರ್ಸ್ ಇದ್ದಾರೆ. ಮೆಂಟಲ್ ವೆಲ್ ಬೀಯಿಂಗ್ಗೆ ಟೀಚರ್ಸ್ ಇದ್ದಾರೆ, ವಾರ್ಡನ್ಸ್ ಇದ್ದಾರೆ. ಅದ್ರ ಜೊತೆಗೆ ಸೈಕಾಲಜಿಕಲ್ ಕೌನ್ಸಿಲರ್ ಸಹ ಇದ್ದಾರೆ. ಇನ್ನು ಕರಿಯರ್ ಆಸ್ಪೆಕ್ಟ್ಸ್ಗೆ ಬಂದಾಗ ಕರಿಯರ್ ಕೌನ್ಸಿಲರ್ ಇದ್ದಾರೆ, ವೆಲ್ನೆಸ್ ಆಫೀಸರ್ ಇರ್ತಾರೆ. ಸೊ ಈ ರೀತಿಯಾಗಿ ಮೆಂಟಲ್, ಫಿಸಿಕಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಈ ಮೂರನ್ನು ಸಹ ಈ ರೀತಿ ನೋಡ್ಕೊಳ್ತೀವಿ. ಇನ್ನು ಊಟದ ಪ್ರಶ್ನೆ ಅಂತೂ ಇದುವರೆಗೂ ಯಾರೂ ಮಾತಾಡಿಲ್ಲ, ಯಾಕೆಂದರೆ ನಮ್ಮಲ್ಲಿ ಎಕ್ಸ್ಟ್ರಾರ್ಡಿನರಿ ಮೀಲ್ ಪ್ಲಾನ್ ಇದೆ. ಮುಖ್ಯವಾಗಿ ಪೋಷಕರಿಗೆ ಮಕ್ಕಳು ಮನೆಯಿಂದ ಆಚೆ ಇದ್ದಾರೆ ಅಂದರೆ ಅವ್ರು ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಅವ್ರು ಹೇಗೆ ಓದ್ತಿದ್ದಾರೆ ಅಂತ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಪೋಷಕರಿಗೂ ಕೂಡ. ಸೊ ನಿಮ್ಮಲ್ಲಿ ಅದಕ್ಕೆ ವ್ಯವಸ್ಥೆ ಯಾವ ರೀತಿಯಾಗಿದೆ? ಪೋಷಕರು ಫೋನ್ ಮಾಡಿ ವಿದ್ಯಾರ್ಥಿಗಳ ಜೊತೆ ಮಾತಾಡ್ಬೋದಾ, ಹೇಗೆ ಅಂತ? ಹೌದು, ವಾರಕ್ಕೊಂದ್ಸಲಿ ಪೇರೆಂಟ್ಸ್ಗೆ ಮಕ್ಕಳು ಫೋನ್ ಮಾಡೋದುಂಟು. ಅದಲ್ಲದೆ ಇಮೋಷ್ನಲಿ ಏನಾದರೂ ಸಮಸ್ಯೆ ಇತ್ತು ಅನ್ನೋದಾದರೆ ಡಾರ್ಮ್ ಪೇರೆಂಟ್ಸ್ ಏನಿದ್ದಾರೆ, ನಮ್ಮ ವಾರ್ಡನ್ಸ್ ಏನಿದ್ದಾರೆ, ಅವರು ಪೇರೆಂಟ್ಸ್ಗೆ ಫೋನ್ ಮಾಡಿ ಕೊಟ್ಟು ಮಾತಾಡಿಸುವಂಥದ್ದು ಇರುತ್ತೆ. ಇನ್ನು ಪ್ರತಿನಿತ್ಯ ಶಾಲೆಯಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ರಿಪೋರ್ಟ್ಸ್ಗಳು ಪೇರೆಂಟ್ಸ್ಗೆ ಹೋಗ್ತಾನೆ ಇರುತ್ತೆ. ಅಕಾಡೆಮಿಕ್ಲಿ ಏನು ನಡೀತಿದೆ, ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ, ಕೋಸ್ಕೊಲಾಸ್ಟಿಕ್ ಏನು ನಡೀತಿದೆ, ಬೇರೆ ಆ್ಯಕ್ಟಿವಿಟೀಸ್ ಏನು ನಡೀತಿದೆ, ಹಲವಾರು ಕಾನ್ಸರ್ಟ್ಸ್ ನಡೆಯುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ಹಲವಾರು ಇವೆಂಟ್ಸ್ ನಡೀತಾ ಇರುತ್ತೆ. ಅಷ್ಟು ಇವೆಂಟ್ಸ್ದು ಡೀಟೇಲ್ಸನ್ನು ನಾವು ಪೇರೆಂಟ್ಸಿಗೆ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತೀವಿ. ಆಮೇಲೆ ಹೆಲ್ತ್ ರಿಪೋರ್ಟ್ಸ್ ಹೋಗುತ್ತೆ, ಮೆಸ್ ರಿಪೋರ್ಟ್ಸ್ ಹೋಗುತ್ತೆ, ಹಾಸ್ಟೆಲ್ನಲ್ಲಿ ಏನಾದರೂ ಇನ್ಸಿಡೆಂಟ್ಸ್ ಇದ್ದರೆ ಆ ರಿಪೋರ್ಟ್ಸ್ ಸಹ ಹೋಗುತ್ತೆ. ಮತ್ತು ಕ್ಲಾಸ್ ಟೀಚರ್ಸ್ ಕಂಟಿನ್ಯೂಸ್ಲಿ ಪೇರೆಂಟ್ಸ್ ಹತ್ರ ಟಚಲ್ಲಿ ಇರ್ತಾರೆ, ಮಕ್ಕಳದು ಪ್ರೋಗ್ರೆಸ್ ಬಗ್ಗೆ ಮಾತಾಡೋದಕ್ಕೆ, ಹೆಲ್ತ್ ಇಶ್ಯೂಸ್ ಬಗ್ಗೆ ಮಾತಾಡೋದಕ್ಕೆ. ಸೊ ಕಂಟಿನ್ಯೂಸ್ ಪೇರೆಂಟ್ಸ್ ಸಪೋರ್ಟ್ ಮತ್ತು ಅವ್ರ ಜೊತೆ ಟಚಲ್ಲಿ ಇದ್ದೇ ಇರ್ತಾರೆ. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ದಿ ಅಕಾಡೆಮಿಕ್ ಸಿಟಿ ಸ್ಕೂಲ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ದಿ ಅಕಾಡೆಮಿಕ್ ಸಿಟಿ ಸ್ಕೂಲಲ್ಲಿ ಎಜುಕೇಷನ್ ಯಾವ ರೀತಿಯಾಗಿದೆ, ಅಲ್ಲಿ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ, ಒಂದು ವೇಳೆ ಅಲ್ಲಿ ನೀವು ಕೂಡ ಓದೋದಕ್ಕೆ ಜಾಯ್ನ್ ಆದರೆ ನಿಮ್ಮ ಕರಿಯರ್ ಯಾವ ರೀತಿಯಾಗಿ ಬಿಲ್ಡ್ ಆಗುತ್ತೆ ಅನ್ನೋದನ್ನು, ಒಂದು ವೇಳೆ ನೀವು ಕೂಡ ದಿ ಅಕಾಡೆಮಿಕ್ ಸಿಟಿ ಸ್ಕೂಲ್ಗೆ ಜಾಯ್ನ್ ಆಗಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಅಡ್ರೆಸ್ ಪ್ಲೇಟ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ.